ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಸ್ಮೋಕಿ ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದನ್ನ ಅಂತ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. 2024 ಮುಗಿತು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರೀತಿಯಿಂದ 2024 ಕಳಿಸ್ಕೊಳ್ತಾ 2025 ಪ್ರಾರಂಭಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಸಖತ್ ಟೇಸ್ಟಿಯಾಗಿ ಸ್ಮೋಕಿ ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ಬಾಸುಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇಂಡಿಯನ್ ಬಾಸುಮತಿ ರೈಸ್ ಉಪಯೋಗಿಸ್ತಿದ್ದೀನಿ. ಇಂಡಿಯಾದಲ್ಲಿ ಇದು ಇಂಡಿಯನ್ ಬಾಸುಮತಿ ರೈಸ್ ಉಪಯೋಗಿಸ್ಲಿಲ್ಲ ಅಂದರೆ ಹೇಗೆ ಅಲ್ವಾ. ಬೌಲ್ಗೆ ಬಾಸುಮತಿ ರೈಸ್ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸ್ಮೂತಾಗಿ ವಾಶ್ ಮಾಡ್ಕೊಳ್ಳಿ. ತುಂಬ ಕ್ಯೂಚಾಡ್ಬಿಟ್ರಿ ಅಂದರೆ ಅಕ್ಕಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ಮೂತಾಗಿ ವಾಶ್ ಮಾಡಿಬಿಟ್ಟು 10 ನಿಮಿಷಗಳ ಕಾಲ ನೆನೆಸಿಡಬೇಕು. ಮತ್ತೊಂದು ಬೌಲ್ಗೆ ವೆಜಿಸ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ ಕೆಲವು ತಿಂಗಳುಗಳಿಂದ, ಬಿಕಾಸ್ ಪಿಂಕ್ ಸಾಲ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಕೇಳ್ಪಟ್ಟೆ. ನಂತರ ನಿಮಗೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ, ಬಿರಿಯಾನಿ ಮಸಾಲ, MTR ಮಸಾಲ ಯೂಸ್ ಮಾಡ್ತಿದ್ದೀನಿ ನಾನು ಬಿರಿಯಾನಿ. ಸೊ ಅದು ಮೈಲ್ಡಾಗಿರುತ್ತೆ, ನಮ್ಮಂಥ ವೆಜಿಟೇರಿಯನ್ಸ್ಗೆ ಅದು ಬೆಸ್ಟ್ ಅಂದ್ಕೊಳ್ತೀನಿ, ಹೆವಿ ಮಸಾಲ ಇರಲ್ಲ. ನಂತರ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಹೊಂದ್ಕೊಳ್ಳೋಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ವೆಜಿಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಹೂಕೋಸು ಬಳಸ್ತಾ ಇದ್ದೀನಿ. ಹೂಕೋಸನ್ನ 1-2 ನಿಮಿಷ ಬಿಸಿನೀರಲ್ಲಿ ಕುದಿಸ್ಕೊಂಡು ಉಪ್ಪು ಅರಿಶಿಣದ ಪುಡಿ ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಸರು ಮಸಾಲ ಎಲ್ಲ ವೆಜಿಸ್ಗೆಲ್ಲ ಅಂಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಮೇಲ್ಗಡೆ ಮಸ್ಟರ್ಡ್ ಆಯಿಲ್ ಹಾಕ್ಬಿಟ್ಟು ಇನ್ನೊಮ್ಮೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಬಿರಿಯಾನಿ ರೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದಕ್ಕೆ ಹೋಲ್ ಸ್ಪೈಸಸ್ನ ಹಾಕ್ಕೋಬೇಕು. ಚಕ್ಕೆ, ಏಲಕ್ಕಿ, ಲವಂಗ, ಸ್ಟಾರ್ ಹೂವು, ಸೋಂಪು, ಜೀರಿಗೆ, ಪಲಾವ್ ಎಲೆ, ಒಂದು ಸ್ಲೈಸ್ ನಿಂಬೆ ಹೋಳನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನಂತರ ನೆನೆಸಿರುವಂತಹ ಬಾಸುಮತಿ ಅಕ್ಕಿನ ಸ್ಮೂತಾಗಿ ತೊಗೊಂಡ್ಬಿಟ್ಟು ಹಾಕಿ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ನ ಮಾಡ್ಕೋಬೇಕು. 60% ಬೇಯಿಸ್ಕೋಬೇಕು, ತುಂಬ ಬೇಯಿಸ್ಕೋಬಾರ್ದು. 60% ಬೆಂದಾದಮೇಲೆ ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನಂತರ ಅದೇ ಬೌಲ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೆಳ್ಳಗೆ ಉದ್ದುದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಅಂದರೆ ನಾನು ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತಿದ್ದೀನಿ ಅಲ್ಲ, ಆ ರೀತಿ ಆಗಬೇಕು. ಆ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ನಂತರ ಅದಕ್ಕೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕ್ಯಾಪ್ಸಿಕಮ್ ಫ್ರೈ ಮಾಡಿದರೆ ಅಲ್ಲೆಲ್ಲ ಸಿಕ್ಕರೆ ಸಕ್ಕತ್ತಾಗಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಪನ್ನೀರನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಒಂದು ಪ್ಲೇಟಿಗೆ. ಮತ್ತು ಅದೇ ಕಡಾಯಿಗೆ ತುಪ್ಪ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ವೆಜಿಸ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು
ಫ್ರೈ ಎಲ್ಲ ಆದಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಬೌಲ್ಗೆ ಸ್ವಲ್ಪ ಈ ಬಿರಿಯಾನಿ ಗ್ರೇವಿನ ತೆಗೆದಿಟ್ಕೊತಿದ್ದೀನಿ. ಈಗ ಮಾಡ್ಕೊಂಡಿರುವಂತಹ ಬಿರಿಯಾನಿ ರೈಸ್ನ ಒಂದು ಲೇಯರ್ನ ಹಾಕಿಬಿಟ್ಟು ರೈಸ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಬಿರಿಯಾನಿ ಗೊಜ್ಜನ್ನ ಚೆನ್ನಾಗಿ ಎಲ್ಲ ಕಡೆನೂ ಹಾಕಿಬಿಟ್ಟು ನಂತರ ಕಟ್ ಮಾಡ್ಕೊಂಡಿರೋ ಸ್ಲೈಸ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಎಲ್ಲ ಕಡೆನೂ ಇಟ್ಬಿಟ್ಟು ನಂತರ ಪುದೀನ ಸೊಪ್ಪನ್ನ ಎಲ್ಲ ಕಡೆನೂ ಹಾಕಿಬಿಟ್ಟು ಮತ್ತೊಂದು ಲೇಯರ್ ಬಿರಿಯಾನಿ ರೈಸ್ ಹಾಕಿಬಿಟ್ಟು ಕೇಸರಿ ಹಾಲನ್ನ ಹಾಕಿಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕಿ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಕ್ಯಾಪ್ಸಿಕಮ್ ಆನಿಯನ್ನ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರ್ನ ಎಲ್ಲ ಕಡೆನೂ ಸ್ಪ್ರಿಂಕಲ್ ಮಾಡಿಬಿಟ್ಟು ನಂತರ ಮಧ್ಯದಲ್ಲಿ ಒಂದು ಚಿಕ್ಕ ಲೋಟ ಇಟ್ಬಿಟ್ಟು ಸ್ವಲ್ಪ ಕೆಂಡನ್ನು ಹಾಕಿಬಿಟ್ಟು ಒಂದು ಸ್ಪೂನು ತುಪ್ಪನ ಹಾಕಿಬಿಟ್ಟು ಪಟ್ಟನೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ಗಾಳಿ ಹೋಗದೇ ಇರೋ ಹಾಗೆ ಅದ್ರ ಮೇಲೆ ಹೊತ್ತಿ ಇಡಬೇಕು. ಏನಾದರೂ ವೆಯ್ಟ್ ಇರುವಂಥದ್ದು ಒಂದು 5 ಮಿನಿಟ್ಸ್ ಚಿಕ್ಕ ಉರಿಯಲ್ಲಿ ಇಟ್ಬಿಟ್ಟು 5 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಸ್ಮೂತಾಗಿ ಚೆಂದ ಮಿಕ್ಸ್ ಮಾಡಿದರೆ ಸಖತ್ ಟೇಸ್ಟಿಯಾಗಿ ಸ್ಮೋಕಿ ವೆಜ್ ದಮ್ ಬಿರಿಯಾನಿ ರೆಡಿ. ನಮ್ಮಣ್ಣ ಅಂತೂ ನಾನಿನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ನೀನು ತುಂಬ ಸ್ಲೋ ಇದೆಯಾ ಸ್ವರ್ಣ ಅಂತ ಅಂದ್ಬಿಟ್ಟು ಅವನೇ ಬೇಗ ಬೇಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಬ ನಾನು ತಿನ್ನಬೇಕು ಅಂತ ಅಂದು ತಿನ್ನೋಕ್ಕೆ ರೆಡಿಯಾಗಿ ಕೂತ್ಬಿಟ್ಟ. ನಿಜವಾಗ್ಲೂ ಟ್ರಸ್ಟ್ ಮೀ, ನೀವು 3 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಕೂಡ ತಿನ್ನೋ ಥರ ಟೇಸ್ಟ್ ಇತ್ತು. ನೀವು ಸ್ವಲ್ಪ ಟೈಮ್ ಕೊಟ್ಟು ನೀವೇ ಮಾಡಿ ಮನೆಯಲ್ರಿಗೂ ಬಡಿಸಿ ನೀವು ತಿನ್ನಿ, ಆ ಹ್ಯಾಪಿನೇ ಬೇರೆ. ನಮ್ಮಣ್ಣ ಅಂತೂ ಸಖತ್ತಾಗಿದೆ ಸ್ವರ್ಣ ಅಂತಂದು ಫುಲ್ಲು ಹ್ಯಾಪಿಯಾಗಿ ತಿಂದ. ನನಗೂ ಕೂಡ ಹ್ಯಾಪಿ ಆಯಿತು. ಇನ್ನೇನು ಬೇಕಲ್ವಾ, ಹೋಗಿ 5 ಸ್ಟಾರು 3 ಸ್ಟಾರು ಹೋಟ್ಲಲ್ಲಿ ಹೋಗಿ 600-800 ಅಬೋವ್ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಂಡು ತಿಂದರೆ ಆ ಹ್ಯಾಪಿನೇ ಬೇರೆ. ಇನ್ನೇನು 2025 ಬಂದೇ ಬಿಡ್ತು. ದೇವರು 2025ರಲ್ಲಿ ನಾವು ಅಂದುಕೊಂಡುವಂತಹ ಎಲ್ಲ ವಿಷಸ್ನು ನೆರವೇರಿಸಲಿ, ಆರೋಗ್ಯ ಆಯುಷು ಸಂಪತ್ತು ಎಲ್ಲವನ್ನು ಕೊಡಲಿ ಎಲ್ಲರಿಗೂ. 2025 ನಮಗೆ ಹೊಸ ವರ್ಷ. ಯುಗಾದಿ ಹಬ್ಬಕ್ಕೆ ಕ್ಯಾಲೆಂಡರ್ ಮಾತ್ರ ಹೊಸದು. 2025ರಲ್ಲಿ ಒಳ್ಳೆ ತಿನ್ಕೊತ ಒಳ್ಳೆಯದನ್ನೇ ಆಲೋಚಿಸುತ್ತಾ ಒಳ್ಳೆಯದನ್ನೇ ಮಾತಾಡ್ತಾ ಪ್ರೀತಿಯಿಂದ 2025 ಮಾಡ್ಕೊಳ್ತಾ 2024 ಇದು ನನ್ನ ಕೊನೆಯ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.